ಇಂದು ಹೆಣ್ಣು ಮಕ್ಕಳು ಗಂಡು ಮಕ್ಕಳಂತೆ ಎಲ್ಲಾ ಕ್ಷೇತ್ರದಲ್ಲಿಯೂ ಸಮಾನತೆಯನ್ನು ಕಾಣುತ್ತಿದ್ದಾರೆ. ಆದರೆ ಸಂಖ್ಯೆಯಲ್ಲಿ ಮಾತ್ರ ಗಂಡು ಮಕ್ಕಳಿಗಿಂತ ಕಡಿಮೆ ಇದೆ. ಆದ್ದರಿಂದ ನಾವು ಸಂಖ್ಯೆಯ ವಿಚಾರದಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುವ ಅಗತ್ಯತೆ ಇದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಲ್ಲಮುಣ್ಕೂರು ವಲಯದ ಮೇಲ್ವಿಚಾರಕಿ ಶುಭಾ ಹೇಳಿದರು. ಅವರು ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಮುದಾಯ ಆರೋಗ್ಯ ಕೇಂದ್ರ ಮೂಡುಬಿದ್ರೆ ಇವುಗಳ ಜಂಟಿ ಆಶ್ರಯದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಡೆಸಿದ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ನಾವು ಈಗಿನ ನಾವು ನೋಡಿದಾಗ ಎಲ್ಲ ಹೆಣ್ಣು ಮಕ್ಕಳು ಕೂಡ ಶಾಲೆಯನ್ನು ಕಲಿತಾ ಇದ್ದಾರೆ. ಆದರೂ ಕೂಡ ಈ ಎಷ್ಟು ಸುಮಾರು ವರ್ಷಗಳ ಹಿಂದೆ ಗಮನಿಸಿದಾಗ ಹೆಣ್ಣಂತ ಹೇಳಿದ್ರೆ ಹೆಣ್ಣನ್ನು ಕ್ಲಾಸ್ತಾರ ಅಥವಾ ಹೆಣ್ಣಾಗೆ ಶಿಕ್ಷಣದ ಅವಶ್ಯಕತೆ ಇಲ್ಲ, ಅವಳೊಂದು ಕುಟುಂಬವನ್ನು ನಿರ್ವಹಿಸುವವಳು ಅಂತೇಳಿ ಹೆಣ್ಣಿಗೆ ಆ ಸ್ಥಾನಮಾನ ಏನಿತ್ತು ಕಡಿಮೆ ಇತ್ತು. ನಾವು ಹಿಂದಿನ ಕಾಲದಲ್ಲಿ ನೋಡಿದ್ರೆ ತುಂಬಾ ನಿಮ್ಗೆ ಗೊತ್ತಿದೆ, ಪಾಠದಲ್ಲಿ ಇದೆ ಹೌದಲ್ಲ, ಸತಿ ಸಾಗಮನ ಇರ್ಬೋದು, ಹೆಣ್ಣನ್ನು ಗಂಡ ಸತ್ತರಿ ಜೊತೆಗೆ ಏನು ಮಾಡುವಂಥದ್ದು ಇರ್ಬೋದು. ಹೆಣ್ಣು ಅಂತ ಹೇಳಿದ್ರೆ ಬರೀ ಒಂದು ಭೋಗದ ವಸ್ತು ಅಥವಾ ಅವಳ ಅಡುಗೆ ಮನೆಗೆ ಸೀಮಿತ ಅಂತ ಹೇಳುವಂಥದ್ದು. ಅದ್ರ ಕಾಲಕ್ರಮೇಣ ಏನಾಯ್ತು ಅಂತ ಹೇಳ್ಬೋದು ಹೌದಲ್ಲ. ಎಲ್ಲ ರಂಗದಲ್ಲೂ ಕೂಡ ಈಗ ಹೆಣ್ಣು ಮಕ್ಕಳೇನು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಕಾನೂನಿನಲ್ಲಿ ಕೂಡ ಏನು ಮಾಡಿದ್ದಾರೆ, ಬದಲಾವಣೆಯನ್ನು ಮಾಡಿದ್ದಾರೆ. ಎಲ್ಲ ರೀತಿಯ ಕಾನೂನಿನಿಂದ ಕೂಡ ನಮಗೆ ಅವಕಾಶಗಳು ಕೂಡ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಸ್ತುತ ಏನಂತ ಹೇಳಿದ್ರೆ ನಾವು ಶಾಲಾ ಇದ್ದಲ್ಲಿ ನೋಡುವಾಗ ಎಲ್ಲ ಹೆಣ್ಣು ಮಕ್ಕಳು ಏನಿದ್ದಾರೆ ತುಂಬಾ ಸ್ಟ್ರಾಂಗ್ ಇದ್ದಾರೆ ಹೌದಲ್ವಾ. ಕಲಿಯುವುದರಲ್ಲಿ ಇರ್ಬೋದು ಅಥವಾ ಆಟೋಟ ಇರ್ಬೋದು, ಎಲ್ಲರೂ ಕೂಡ ಹೆಣ್ಮಕ್ಳು ಈಗ ಸ್ಟ್ರಾಂಗ್ ಇದ್ದಾರೆ. ಆದರೂ ಕೂಡ ನಮ್ಮಲ್ಲಿ ಏನಂತ ಹೇಳಿದ್ರೆ ಪ್ರಸ್ತುತ ಕೂಡ ನಮ್ಮ ಗಮನಿಸಿದಾಗ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಗಂಡು ಮಕ್ಕಳಿಗೆ ಹೋಲಿಸಿದರೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಬೇರೆ ಬೇರೆ ಯೋಜನೆಗಳನ್ನು ಕೂಡ ಹಾಕಿಕೊಂಡಿದೆ. ನಾವು ಎಷ್ಟೇ ಮುಂದುವರೆದಿದೆ ಅಂತ ಹೇಳಿದ್ರು ಕೂಡ ಇನ್ನೂ ಕೂಡ ಹೆಣ್ಣು ಮಕ್ಕಳ ಸಂಖ್ಯೆ, ನಾನಾಗಿ ಹೇಳಿದಾಗೆ ಮಕ್ಕಳ ಸಂಖ್ಯೆಯಲ್ಲಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಕಾರಣ ಏನಿರ್ಬೋದು, ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೇಕಂತಿದ್ರೆ ಎಲ್ಲಾದ್ರೂ ಭ್ರೂಣ ಹತ್ಯೆ ಅಂದ್ರೆ ಈ ಮೊದಲು ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ಕಡೆ ಕೇಳಿರ್ಬೋದು, ಅದಲ್ಲ ಬಿಹಾರ ಆಚೆಯಲ್ಲಿ ಏನ್ ಮಾಡ್ತಾರೆ, ಹೆಣ್ಣು ಮಕ್ಕಳೇ ಇಲ್ಲ, ಮದುವೆ ಆಗ್ಬೇಕಂದ್ರೂ ಕೂಡ ಮಕ್ಕಳಿಲ್ಲ. ಈಗ ಹೆಣ್ಣು ಗಂಡು ತಾರತಮ್ಯ ಆದಾಗ ಏನಾಗ್ತದೆ, ಸಮಾಜದಲ್ಲಿ ಅಸಮಾನತೆ ಬರ್ತದೆ ಹೌದಲ್ವಾ. ಎಲ್ಲ ಗಂಡು ಹೆಣ್ಣು ಸಮಾನರು ಅಂದ್ರೆ ಸಂಖ್ಯೆಯಲ್ಲಿ ಕೂಡ ಸಮಾನತೆ ಇರ್ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಬೇರೆ ಕಡೆಯಲ್ಲಿ ಏನ್ ಮಾಡ್ತಾರೆ, ಹೆಣ್ಣು ಮಗು ಅಂತ ಹೇಳಿ ಅಬೋರ್ಷನ್ ಮಾಡಿಸುವಂತದ್ದು ಕೂಡ ಇದೆ. ಅಂದ್ರೆ ಗರ್ಭಾವಸ್ಥೆಯಲ್ಲಿಯೇ ಹೆಣ್ಣು ಅಂತ ಗೊತ್ತಾದಾಗ ಸ್ಕ್ಯಾನಿಂಗ್ ಅಲ್ಲಿ ಅದನ್ನು ಅಬೋರ್ಷನ್ ಮಾಡಿಸ್ತಾರೆ. ಈ ನಿಟ್ಟಿನಲ್ಲಿ ಕಠಿಣ ಕಾನೂನು ಕೂಡ ಎಲ್ಲ ಹಾಸ್ಪಿಟಲ್ ಕೂಡ ಹಾಕಿದ್ದಾರೆ. ಏನ್ ಹಾಕಿದ್ದಾರೆ, ಭ್ರೂಣಲಿಂಗ ಪತ್ತೆ ಮಾಡಲಾಗುತ್ತಿಲ್ಲ ಅಂತ ಹೇಳುವಂತದ್ದನ್ನು ಹಾಕ್ತಾರೆ. ಆದ್ರೂ ಕೂಡ ಇಲಾಖೆ ಅಥವಾ ಕಾನೂನು ಇದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇನ್ನೂ ಕೂಡ ಭ್ರೂಣ ಹತ್ಯೆ ಆಗ್ತಾ ಇರ್ಬೋದು ಹೌದಲ್ವಾ. ಇದಕ್ಕಾಗಿ ಕಾನೂನನ್ನು ಕೂಡ ತಂದಿದ್ದಾರೆ. ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿ ಇದೆ. ಯಾರು ಕೂಡ ಭ್ರೂಣ ಹತ್ಯೆ ಮಾಡ್ಲಿಕ್ಕಿಲ್ಲ, ಡಾಕ್ಟರ್ನವರು ಮಾಡಿದ್ರು ಕೂಡ ಹೇಳಲಿಕ್ಕಿಲ್ಲ ಹೆಣ್ಣು ಗಂಡ ಅಂತ ಹೇಳುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹೆಣ್ಣನ್ನು ಕೂಡ ಹೆಣ್ಣು ಮಗುವನ್ನು ಕೂಡ ನಾವು ಗಂಡು ಮಗುವಿನಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಅವಳಿಗೆ ಕೂಡ ಒಳ್ಳೆಯ ಶಿಕ್ಷಣ ಕೊಡಬೇಕು, ಒಳ್ಳೆಯ ಪೌಷ್ಟಿಕ ಆಹಾರ ಕೊಡಬೇಕು. ಅವಳು ಕೂಡ ಒಂದು ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬಾಳ್ಬೇಕಂತ ಹೇಳಿದ್ರೆ ಎಲ್ಲ ರೀತಿಯ ಸ್ಥಾನಮಾನ ಕೂಡ ಅವಳಿಗೆ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಅಕ್ಷತಾ ನಾಯಕ್, ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷಾಧಿಕಾರಿ ಶಾಂತಮ್ಮ, ಮೈನ್ ಶಾಲೆಯ ಸಹ ಶಿಕ್ಷಕಿ ಶಶಿಕಲಾ, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳ ಹೆತ್ತವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಪ್ರೇಮಶ್ರೀ, ವಿ4 ನ್ಯೂಸ್ ಮೂಡುಬಿದ್ರೆ.